ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶ್ರಾವಣ ಮಾಸದ ಮಾಸ ನಿಯಾಮಕ ಶ್ರೀಧರ ರೂಪಿ ಭಗವಂತನಾಗಿದ್ದಾನೆ. ಚಾತುರ್ಮಾಸದಲ್ಲಿ ಬರುವ ಶ್ರಾವಣ ಶುದ್ಧ ಏಕಾದಶಿಗೆ ಪುತ್ರದ ಏಕಾದಶಿ ಹಾಗೂ ಪವಿತ್ರ ಏಕಾದಶಿ ಎಂದು ಕರೆಯುತ್ತಾರೆ. ಪುತ್ರದ ಏಕಾದಶಿ ಎಂದು ಹೆಸರೇ ಹೇಳುವಂತೆ ಈ ಏಕಾದಶಿ ಆಚರಣೆಯಿಂದ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಪುತ್ರದ ಏಕಾದಶಿಯಂದು ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಭಗವಂತನ ನಾಮಸ್ಮರಣೆಯಿಂದ ಕಾಲ ಕಳೆದು ಬೆಳಿಗ್ಗೆ ಎದ್ದು ದ್ವಾದಶಿ ದಿನ ಪಾರಣೆಯನ್ನು ಮಾಡಬೇಕು. ಅಂದರೆ ಬೆಳಿಗ್ಗೆ ದೇವರ ಪೂಜೆಯನ್ನು ಮಾಡಿ ಊಟ ಮಾಡಬೇಕು. ಪುತ್ರದ ಏಕಾದಶಿ ಕುರಿತು ಪುರಾಣದಲ್ಲಿ ಒಂದು ಕತೆ ಬಂದಿದೆ. ಹಿಂದೆ ಒಬ್ಬ ರಾಜನಿದ್ದನು. ಅವನು ತುಂಬ ಒಳ್ಳೆಯವನಾಗಿದ್ದನು. ಆದರೆ ಹಿಂದಿನ ಜನ್ಮದಲ್ಲಿ ಬೇಸಿಗೆಯಲ್ಲಿ ಒಂದು ಹಸು ಮತ್ತು ಕರು ನೀರಡಿಸಿ ನೀರು ಕುಡಿಯಲು ಬಂದಾಗ ಅವುಗಳಿಗೆ ನೀರು ಕೊಡದೆ ಅವುಗಳನ್ನು ದೂರ ಓಡಿಸಿ ತಾನು ನೀರು ಕುಡಿಯುತ್ತಾನೆ. ಈ ಪಾಪದಿಂದ ರಾಜನಿಗೆ ಈ ಜನ್ಮದಲ್ಲಿ ಮಕ್ಕಳಾಗುವುದಿಲ್ಲ. ನಂತರ ಒಬ್ಬ ಋಷಿಯ ಸಲಹೆಯಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸ ಮಾಡಿ ಮರುದಿನ ದ್ವಾದಶಿಯಂದು ಪಾರಣೆ ಮಾಡಿ ಊಟ ಮಾಡುತ್ತಾರೆ. ಈ ಏಕಾದಶಿ ವ್ರತಾಚರಣೆಯಿಂದ ರಾಜನ ಹಿಂದಿನ ಜನ್ಮದ ಪಾಪ ಕಳೆದು ಈ ಜನ್ಮದಲ್ಲಿ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿ ವ್ರತಾಚರಣೆಯಿಂದ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತಾರೆ ಹಾಗೂ ಕೆಟ್ಟ ಮಕ್ಕಳಾಗಿದ್ದರೆ ಅವರು ಒಳ್ಳೆಯವರಾಗುತ್ತಾರೆ. ಆದ್ದರಿಂದಲೇ ಈ ಏಕಾದಶಿಗೆ ಬಹಳ ಮಹತ್ವವಿದ್ದು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಲಾಗುತ್ತದೆ. ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇದ್ದಾಗ ಏಕಾದಶಿ ಬಂದರೆ ಅಂದು ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆಯನ್ನು ಮಾಡಬಹುದಾಗಿದೆ. ಹಾಗೂ ನೈವೇದ್ಯವನ್ನು ಮಾತ್ರ ದ್ವಾದಶಿ ದಿನ ಮಾಡಿ ಪಾರಣೆ ಮಾಡಬೇಕು. ಅಂದು ಏಕಾದಶಿ ಬಂದರೆ ಕೇವಲ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಬಹುದು. ಆದರೆ ನೈವೇದ್ಯವನ್ನು ಏಕಾದಶಿ ದಿನದಂದು ಮಾಡಬಾರದು. ದ್ವಾದಶಿ ದಿನ ಬೆಳಿಗ್ಗೆ ಎದ್ದು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಪಾರಣೆ ಮಾಡಬೇಕು. ಈ ಸಲ ವರಮಹಾಲಕ್ಷ್ಮಿ ವ್ರತವು ಏಕಾದಶಿ ದಿನ ಬಂದಿದೆ. ಅಂದರೆ ಅಂದು ಉಪವಾಸವಿದ್ದದ್ದರಿಂದ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಎಂಬುದನ್ನು ಈಗ ನೋಡೋಣ. ಏಕಾದಶಿಯ ದಿನ ವರಮಹಾಲಕ್ಷ್ಮೀ ದೇವಿಯ ಕಲಶ ಸ್ಥಾಪನೆಯನ್ನು ಮಾಡಿ ಆವಾಹನೆ, ಗಣಪತಿ ಪೂಜೆ, ಯಮುನಾ ಪೂಜೆ, ಅರ್ಘ್ಯ, ಪಾದ್ಯ, ಗೆಜ್ಜೆ ವಸ್ತ್ರ ಮೊದಲಾದ ಉಪಚಾರಗಳನ್ನು ಮಾಡಬಹುದು. ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇವುಗಳನ್ನು ಮಾಡಬಹುದು. ಲಕ್ಷ್ಮೀ ಪೂಜೆಯ ಅಂಗವಾದ ದಾರದ ಪೂಜೆಯನ್ನು ಮಾಡಬಹುದು. ಅಂದು ಕೇವಲ ದೀಪದ ಆರತಿಯನ್ನು ಮಾಡಬೇಕು. ಲಕ್ಷ್ಮೀದೇವಿಗೆ ಉಡಿಯನ್ನು ತುಂಬಬಹುದು. ಆದರೆ ಪಂಚಾಮೃತ ಸ್ನಾನ ಮತ್ತು ನೈವೇದ್ಯ ಇವುಗಳನ್ನು ಗಣಪತಿ, ಯಮುನಾ, ಲಕ್ಷ್ಮಿ ಯಾರಿಗೂ ಮಾಡಬಾರದು. ದ್ವಾದಶಿ ದಿನ ಲಕ್ಷ್ಮೀದೇವಿಗೆ ಮತ್ತೊಮ್ಮೆ ಎಲ್ಲ ಷೋಡಶೋಪಚಾರ ಪೂಜೆ, ನೈವೇದ್ಯ, ಉಡಿ ತುಂಬಿ ಹೂರಣದ ಆರತಿಯನ್ನು ಮಾಡಿ ಬ್ರಾಹ್ಮಣ ಭೋಜನ, ವಾಯಿನ ದಾನ ಇವುಗಳನ್ನು ದ್ವಾದಶಿ ದಿನ ಅಂದರೆ ಪಾರಣೆಯ ದಿನವೇ ಮಾಡಬೇಕು.